ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಈ ಹಿಂದಿನ ವಿಡಿಯೋದಲ್ಲಿ ನಾವು ಅಮೆರಿಕದ ಹೊಸ ಸೋಷಿಯಲ್ ಮೀಡಿಯಾ ರೂಲ್ಸ್ ಬಗ್ಗೆ ಮಾತಾಡಿದ್ವಿ. ಟ್ರಂಪ್ ಸರ್ಕಾರದ ಈ ನಿರ್ಧಾರದಿಂದ ನಮ್ಮ ಟೆಕ್ಕಿಗಳು ಸ್ವಲ್ಪ ಕಂಗಾಲಾಗಿದ್ದು ನಿಜ. ಆದರೆ ಸ್ನೇಹಿತರೆ, ಹಗಲು ಆದ್ಮೇಲೆ ರಾತ್ರಿ, ಕಷ್ಟದ ಮೇಲೆ ಸುಖ ಅನ್ನೋ ಹಾಗೆ ಇವತ್ತು ಭಾರತೀಯ ಟೆಕ್ಕಿಗಳಿಗೆ ಒಂದು ಸಿಹಿ ಸುದ್ದಿ ತಂದಿದ್ದೀನಿ. ಅಮೆರಿಕ ಸರ್ಕಾರ ಎಷ್ಟೇ ಕಷ್ಟ ಕೊಟ್ಟರು ಅಲ್ಲಿನ ದೊಡ್ಡ ದೊಡ್ಡ ಕಂಪನಿಗಳು ಈಗ ಭಾರತೀಯರ ಪರವಾಗಿ ಗಟ್ಟಿಯಾಗಿ ನಿಂತಿವೆ. ಒಂದು ಕಂಪನಿಯ ಬಾಸ್ ಅಂತೂ, ಟ್ರಂಪ್ ಅವರೇ, ನೀವು ವರ್ಷಕ್ಕೆ $1,00,000 ಫೀಸ್ ಅಂತೀರಾ, ಬೇಕಿದ್ರೆ ದಿನಕ್ಕೆ 1,00,000 ಫೀಸ್ ಮಾಡಿ, ಆದ್ರೂ ನಾವು ಇಂಡಿಯನ್ಸ್ ಅನ್ನೇ ಕೆಲಸಕ್ಕೆ ತಗೋತೀವಿ ಅಂತ ಸವಾಲು ಹಾಕಿದ್ದಾರೆ. ಯಾರು ಆ ಉದ್ಯಮಿ? H-1B ಕಡಿತದ ಬಗ್ಗೆ ಎಲಾನ್ ಮಸ್ಕ್ ಮತ್ತು ಎನ್ವಿಡಿಯಾ ಹೇಳಿದ್ದೇನೋ? ಡಿಸೆಂಬರ್ ತಿಂಗಳ ವೀಸಾ ಅಪಾಯಿಂಟ್ಮೆಂಟ್ಗಳು ಕ್ಯಾನ್ಸಲ್ ಆಗ್ತಾ ಇರೋದು ಯಾಕೆ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ದಿನಕ್ಕೆ $1,00,000 ಆದರೂ ಕೊಡ್ತೀವಿ, ಮೆಟಾವ್ಯೂ ಸಿಟಿಒ ಸವಾಲ್. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಡೊನಾಲ್ಡ್ ಟ್ರಂಪ್ H-1B ವೀಸಾ ಪಡೆಯೋಕೆ $1,00,000 ಅಂದರೆ ಸುಮಾರು $90 ಲಕ್ಷ ಹೆಚ್ಚುವರಿ ಫೀಸ್ ಕಟ್ಟಬೇಕು ಅಂತ ರೂಲ್ ತಂದಿದ್ದಾರೆ. ಇದು ನಮ್ಮ ಭಾರತೀಯರಿಗೆ ಬಿದ್ದ ದೊಡ್ಡ ಹೊಡೆತ. ಆದರೆ ಲಂಡನ್ ಮೂಲದ ಮೆಟಾವ್ಯೂ AI ಅನ್ನೋ ಕಂಪನಿಯ ಸಿಟಿಒ ಶಹರ್ಯಾರ್ ತಾಜ್ ಬಕ್ಷ್ ಒಂದು ಖಡಕ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈ ಸಂಬಂಧ ಟ್ವಿಟರ್ನಲ್ಲಿ ಪೋಸ್ಟ್ ಹಾಕಿರೋ ಅವರು, ನೀವು ವರ್ಷಕ್ಕೆ $1,00,000 ಕೇಳ್ತಾ ಇದ್ದೀರಾ, ಬೇಕಿದ್ರೆ ದಿನಕ್ಕೆ 1,00,000 ಫೀಸ್ ಮಾಡಿ, ನಾನು ಆಟೋಮ್ಯಾಟಿಕ್ ಪೇಮೆಂಟ್ ಸೆಟ್ ಮಾಡ್ತೀನಿ, ನಮಗೆ ದುಡ್ಡಿಗಿಂತ ಟ್ಯಾಲೆಂಟ್ ಮುಖ್ಯ ಅಂದಿದ್ದಾರೆ. ಅಷ್ಟೇ ಅಲ್ಲ, ಇಂಡಿಯಾದಲ್ಲಿ ಪೋಸ್ಟರ್ಗಳನ್ನು ಹಾಕಿ, ಎಸ್ ವಿ ಸ್ಟಿಲ್ ಸ್ಪಾನ್ಸರ್ H-1Bs ಅಂದ್ರೆ ನಾವು ಈಗಲೂ H-1B ವೀಸಾಗೆ ಸ್ಪಾನ್ಸರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. AI ತನ್ನಷ್ಟಕ್ಕೆ ತಾನು ರೆಡಿಯಾಗಲ್ಲ, ಅದಕ್ಕೆ ಬುದ್ಧಿವಂತರು ಬೇಕು ಅಂತ ಪ್ರಚಾರ ಮಾಡ್ತಿದ್ದಾರೆ. ನಿಜಕ್ಕೂ ಇದು ನಮ್ಮ ಟೆಕ್ಕಿಗಳಿಗೆ ಸಿಕ್ಕಿರೋ ದೊಡ್ಡ ಸಪೋರ್ಟ್ ಅಂದ್ರೆ ತಪ್ಪಲ್ಲ. H-1B ಪರ ಎನ್ವಿಡಿಯಾ ಬಾಸ್ ಮಸ್ಕ್ ಬ್ಯಾಟಿಂಗ್. ಚಿಪ್ ತಯಾರಕ ಕಂಪನಿ ಸಿಇಒ ಜೆನ್ಸನ್ ಹುವಾಂಗ್ ತಮ್ಮ ಉದ್ಯೋಗಿಗಳಿಗೆ ಮೇಲ್ ಮಾಡಿ, ವೀಸಾ ಫೀಸ್ ಎಷ್ಟೇ ಆದ್ರೂ ಕಂಪನಿಯೇ ಭರಿಸತ್ತೆ, ಅಮೆರಿಕ ಬೆಳೆಯೋಕೆ ವಲಸಿಗರು ಕಾರಣ, ನಾವು ನಿಮ್ಮನ್ನ ಬಿಟ್ಟು ಕೊಡಲ್ಲ ಅಂತ ಭರವಸೆ ನೀಡಿದ್ದಾರೆ. ಇನ್ನೊಂದೆಡೆ ಟೆಸ್ಲಾ ಬಾಸ್ ಎಲಾನ್ ಮಸ್ಕ್ ಕೂಡ H-1B ಪರ ಬ್ಯಾಟ್ ಬೀಸಿದ್ದಾರೆ. ಟ್ರಂಪ್ಗೆ ಕ್ಲೋಸ್ ಆಗಿದ್ರು ಕೂಡ ಅವರು H-1B ವೀಸಾ ನಿಲ್ಲಿಸೋದು ತಪ್ಪು, ಇದರಿಂದ ಅಮೆರಿಕಕ್ಕೆ ನಷ್ಟ, ಟ್ಯಾಲೆಂಟ್ ಇರೋರಿಗೆ ಅಮೆರಿಕದಲ್ಲಿ ಜಾಗ ಇರಬೇಕು ಅಂತ ಹೇಳಿದ್ದಾರೆ. ಆದರೆ ಇದೇ ಸಮಯದಲ್ಲಿ ವಿಶ್ವದ ನಂಬರ್ 1 ಶ್ರೀಮಂತ ಮಸ್ಕ್ ವೀಸಾ ದುರ್ಬಳಕೆ ಮಾಡಿಕೊಳ್ಳೋ ಕಂಪನಿಗಳ ಬಗ್ಗೆಯೂ ಎಚ್ಚರಿಕೆ ನೀಡಿದ್ದಾರೆ. ಭಾರತೀಯರಿಗೆ ಕಹಿ ಸುದ್ದಿ, ವೀಸಾ ಇಂಟರ್ವ್ಯೂ ಮುಂದೂಡಿಕೆ. ಸ್ನೇಹಿತರೆ, ಕಂಪನಿಗಳು ಸಪೋರ್ಟ್ ಮಾಡಿದ್ರು, ಗ್ರೌಂಡ್ ರಿಯಾಲಿಟಿ ಮಾತ್ರ ಬೇರೆನೇ ಇದೆ. ಅಮೆರಿಕ ಎಂಬೆಸಿ ಈಗ ಭಾರತೀಯರಿಗೆ ದೊಡ್ಡ ಶಾಕ್ ನೀಡಿದೆ. ಡಿಸೆಂಬರ್ 15ರ ನಂತರ ನಿಗದಿಯಾಗಿದ್ದ ಸಾವಿರಾರು H-1B ವೀಸಾ ಅಪಾಯಿಂಟ್ಮೆಂಟ್ಗಳನ್ನು ದಿಢೀರಂತ ರದ್ದು ಮಾಡಲಾಗಿದೆ. ಯಾಕೆ ಗೊತ್ತಾ? ನಾವು ಕಳೆದ ವಿಡಿಯೋದಲ್ಲಿ ಹೇಳಿದ್ವಲ್ಲ, ಸೋಷಿಯಲ್ ಮೀಡಿಯಾ ಸ್ಕ್ಯಾನಿಂಗ್. ಅದೇ ಕಾರಣಕ್ಕೆ ವೀಸಾ ಅಪಾಯಿಂಟ್ಮೆಂಟ್ಗಳು ಮುಂದೂಡಿಕೆಯಾಗಿವೆ. ಹೌದು, ಡಿಸೆಂಬರ್ 15ರಿಂದ ಪ್ರತಿಯೊಬ್ಬ ಅರ್ಜಿದಾರರ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಚೆಕ್ ಮಾಡೋಕೆ ಹೊಸ ಸಿಸ್ಟಮ್ ಅಳವಡಿಸುತ್ತಿದ್ದಾರೆ. ಈ ಪ್ರೋಸೆಸ್ಗೆ ಟೈಮ್ ಬೇಕಿರೋದ್ರಿಂದ ಡಿಸೆಂಬರ್ನಲ್ಲಿ ನಡೀಬೇಕಿದ್ದ ಇಂಟರ್ವ್ಯೂಗಳನ್ನು ಮಾರ್ಚ್ 2025ಕ್ಕೆ ಮುಂದೂಡಲಾಗಿದೆ. ಗಮನಿಸಿ, ಒಂದು ವೇಳೆ ನಿಮಗೂ ಅಪಾಯಿಂಟ್ಮೆಂಟ್ ರದ್ದಾಗಿರೋ ಇಮೇಲ್ ಬಂದಿದ್ರೆ ದಯವಿಟ್ಟು ಹಳೆ ಡೇಟ್ಗೆ ಎಂಬಸಿಗೆ ಹೋಗಬೇಡಿ, ನಿಮ್ಮನ್ನ ಒಳಗೆ ಬಿಡಲ್ಲ ಅಂತ ಅಮೆರಿಕ ರಾಯಭಾರ ಕಚೇರಿ ವಾರ್ನಿಂಗ್ ಕೊಟ್ಟಿದೆ. ಒಟ್ಟಿನಲ್ಲಿ ಹೇಳೋದಾದ್ರೆ ಸ್ನೇಹಿತರೆ, ಅಮೆರಿಕನ್ ಕಂಪನಿಗಳಿಗೆ ಭಾರತೀಯರ ಬುದ್ಧಿವಂತಿಕೆ ಮೇಲೆ ನಂಬಿಕೆ ಇದೆ, ಅವರಿಗೆ ನಾವು ಬೇಕೇ ಬೇಕು. ಆದರೆ ಅಮೆರಿಕ ಸರ್ಕಾರದ ಹೊಸ ರೂಲ್ಸ್ ಮಾತ್ರ ದಿನಕ್ಕೊಂದು ತಲೆನೋವು ತರ್ತಿದೆ. ಸದ್ಯಕ್ಕೆ ನೀವು ವೀಸಾಕ್ಕೆ ಟ್ರೈ ಮಾಡ್ತಾ ಇದ್ರೆ ನಿಮ್ಮ ಮೇಲ್ ಚೆಕ್ ಮಾಡ್ತಾ ಇರಿ ಮತ್ತು ಸೋಷಿಯಲ್ ಮೀಡಿಯಾ ಕ್ಲೀನ್ ಆಗಿ ಇಟ್ಕೊಳ್ಳಿ. ಈ ಬಗ್ಗೆ ನಿಮಗೇನನ್ಸುತ್ತೆ? ಅಮೆರಿಕಾದ ಕಂಪನಿಗಳು ಹೀಗೆ ಸಪೋರ್ಟ್ ಮಾಡ್ತಾ ಇರೋದ್ರಿಂದ ಟ್ರಂಪ್ ತಮ್ಮ ನಿರ್ಧಾರ ಬದಲಿಸ್ತಾರಾ? ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ತಿಳಿಸಿ. ಈ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಅಪ್ಡೇಟ್ಗಳ ಜೊತೆಗೆ ಮತ್ತೆ ಸಿಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ.